ಡೇಸಿ ಕುಕಿಂಗ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಚಿಲ್ಕವರೆಕಾಳು ಕೈಮಾ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಇವಾಗ ನಾನು ಅರ್ಧ ಕೆಜಿ ಕೈಮಾ ತೊಗೊಂಡು ಚೆನ್ನಾಗಿ ತೊಳೆದು ಸೋರಕ್ಕಿಟ್ಟಿದ್ದೀನಿ. ಮತ್ತು ಸಾಂಬಾರಿಗೆ ಮಸಾಲೆಗಳು: ಸಾಸಿವೆ, ಈರುಳ್ಳಿ, ಟೊಮೊಟೊ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಈರುಳ್ಳಿ ಅದಾದಮೇಲೆ ಚಿಲ್ಕವರೆಕಾಳನ್ನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಸಾಂಬಾರು ಮಸಾಲೆನ ರುಬ್ಕೊತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಅದನ್ನು ಹಾಕಿ ಮತ್ತೆ ಮಸಾಲೆ: ಖಾರದ ಪುಡಿ, ಧನಿಯಾ ಪುಡಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಒಂದಿನ ಚಕ್ಕೆ, 3 ಲವಂಗ ಅದನ್ನು ಸೇರಿಸಿ ರುಬ್ಕೊಂಡು ಇವಾಗ ಅದೇ ಸಾಂಬಾರಿಗೆ ಮಸಾಲೆ ಹಾಕ್ತಾಯಿದ್ದೀನಿ. ಸಾಂಬಾರು ಮಸಾಲೆ ರೆಡಿಯಾಗಿದೆ. ಇವಾಗ ಕೈಮಾಕ್ಕೆ ಬೇರೆ ರುಬ್ಕೋಬೇಕು. 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚ್ ಚಕ್ಕೆ, 2 ಲವಂಗ, ಕೊತ್ತಂಬರಿ ಸೊಪ್ಪು ಅದನ್ನು ರುಬ್ಕೊಳ್ತಾ ಇದ್ದೀನಿ. ಅದರೊಳಗೆ ಕೈಮಾ ಹಾಕ್ಕೊಂಡು 1 ರೌಂಡ್ ಅಷ್ಟೇ ರುಬ್ಬಬೇಕು. ಮತ್ತು ಇವಾಗ 100 ಗ್ರಾಮ್ ಕಡಲೆನ ಪುಡಿ ಮಾಡ್ಕೋಬೇಕು. ಅದನ್ನು ಕೈಮಾ ಹಿಟ್ಟಿಗೆ ಸೇರಿಸ್ಕೊಂಡು 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಮಾಡಬೇಕು. ಅರ್ಧ ಕೆಜಿ ಕೈಮಾದಿಂದ 30 ಉಂಡೆ ಆಗುತ್ತೆ. ಸಾರು ಚೆನ್ನಾಗಿ ಬೆಂದಮೇಲೆ, ಕಾಳೆಲ್ಲ ಬೆಂದಮೇಲೆ ಒಂದು ಸಲ ನೋಡಿಬಿಟ್ಟು ಕೈಮಾನ ಒಂದೊಂದೇ ತೆಗೆದು ಸಾಂಬಾರೊಳಗೆ ಹಾಕಬೇಕು. ಕೈಮಾ ಸಾರು ರೆಡಿಯಾಗಿದೆ. ಒಂದು ಸಲ ರುಚಿ ನೋಡಿ ಹೇಳಿ ಹೇಗಿದೆ ಅಂತ.